ಇದರ ಜೊತೆಗೆ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬಿಸಿ ಈಗಾಗಲೇ ಬುಗ್ಲೇಳ್ತಾ ಇದೆ. ಖುದ್ದು ಯಡಿಯೂರಪ್ಪನವರೇ ಈಗ ಅಖಾಡಕ್ಕಿಳಿದು ಬಂಡಾಯ ಶಮನ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಇವತ್ತು ತುಮಕೂರಲ್ಲಿ ಅದರಲ್ಲೂ ವಿ ಸೋಮಣ್ಣ ಅವರು ಪ್ರತಿನಿಧಿಸ್ತಾ ಇರುವಂಥ ಇನ್ಫ್ಯಾಕ್ಟ್ ವಿ ಸೋಮಣ್ಣ ಅವರು ಸ್ಪರ್ಧೆ ಮಾಡ್ತಾ ಇರುವಂಥ ಕ್ಷೇತ್ರಕ್ಕೆ ತೆರಳಿ ಮಾಧುಸ್ವಾಮಿ ಅವರ ನಿವಾಸಕ್ಕೆ ತೆರಳಿದ್ರು. ಮಾಧುಸ್ವಾಮಿ ಅವರ ಜೊತೆಗೆ ಮಾತನಾಡಿ ಅವರೇನು ಇನ್ನೇನು ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂಥ ಸಂದರ್ಭದಲ್ಲೇ ಯಡಿಯೂರಪ್ಪನವರು ನೇರವಾಗಿ ಮಾಧುಸ್ವಾಮಿ ಅವರ ಮನೆಗೆ ತೆರಳಿ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾದರೆ ಬಿಜೆಪಿ ಪಾಳ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಒಂದು ರೌಂಡ್ ಹೋಗೋಣ ಬನ್ನಿ. ಸೋಮಣ್ಣವ್ರು ಪರವಾಗಿ ಮಾಡಲ್ಲ. ಈಗ ಯಡಿಯೂರಪ್ಪನವ್ರನ್ನೇ ಬೈಯೋದು, ಯಡಿಯೂರಪ್ಪ ಮಗನ್ ಬೈಯೋದು, ತಿರ್ಗಾ ರಾಜಿ ಆಗೋದು ನನ್ನ ಜೀವಮಾನದಾಗಿಲ್ಲ. ಯಾರು ಬರೋದು, ನಿಂತ್ಕೊಳೋದು, ಹೋಗೋದು, ಎಲ್ಲಾ ಜಿಲ್ಲೆಗೂ ಹೋಗಿ ಕೈ ಹಾಕೋದು. ಅವ್ರೇನಾರು ಬಂದ್ರೆ ಪರಿಣಾಮ ಹಳ್ಳಿಗಳಲ್ಲಿ ಭಾರಿ ಕೆಡ್ತಾರೆ. ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಗೊತ್ತಿಲ್ಲ. ಅದೇನ್ ಆಕ್ರೋಶ ಅಂತೀರಾ, ಅದೇನ್ ಆರೋಪ ಅಂತೀರಾ? ತುಮಕೂರು ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಯಡಿಯೂರಪ್ಪ ವಿರುದ್ಧ ಮಾಜಿ ಸಚಿವ ಮಾಧುಸ್ವಾಮಿ ಕಿಡಿಕಾರಿದ್ರು. ವಿ ಸೋಮಣ್ಣ ಪರ ಪ್ರಚಾರ ಮಾಡೋದೇ ಇಲ್ಲ, ನನಗೆ ಟಿಕೆಟ್ ಕೊಡ್ಸೋದಕ್ಕೆ ಬಿಎಸ್ವೈ ಹೋರಾಟವೇ ಮಾಡಿಲ್ಲ ಅಂತ ಬೆಂಕಿಯನ್ನೇ ಉಗುಳಿದ್ರು. ಅಸಮಾಧಾನ ಶಮನ ಮಾಡೋಕೆ ಬಿಜೆಪಿ ನಾಯಕರು ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದ್ರೀಗ ಖುದ್ದಾಗಿ ಯಡಿಯೂರಪ್ಪನವರೇ ಎಂಟ್ರಿ ಕೊಟ್ಟಿದ್ದಾರೆ, ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎಂಬಂತಿದ್ದ ಯಡಿಯೂರಪ್ಪ ವಿ ಸೋಮಣ್ಣ ಚುನಾವಣೆ ಹೊತ್ತಿನಲ್ಲೇ ಒಂದಾಗಿದ್ದಾರೆ. ತುಮಕೂರಿನಲ್ಲಿ ಸೋಮಣ್ಣಗೆ ಟಿಕೆಟ್ ನೀಡಿದ್ದಕ್ಕೆ ಸಿಟ್ಟಾಗಿರುವ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಮನವೊಲಿಸೋದಕ್ಕೆ ಖುದ್ದು ಯಡಿಯೂರಪ್ಪ ತುಮಕೂರಿಗೆ ಹೋಗಿದ್ದಾರೆ. ಮಧ್ಯಾಹ್ನ ದಿಢೀರಾಗಿ ಯಡಿಯೂರಪ್ಪ ಬೆಂಗಳೂರಿನಿಂದ ತುರುವೇಕೆರೆಗೆ ಹೋಗಿದ್ರು. ಮಾಜಿ ಶಾಸಕ ಮಸಾಲ ಜಯರಾಮ್ ಅವರ ತೋಟದ ಮನೆಯಲ್ಲಿ ಜೆಸಿ ಮಾಧುಸ್ವಾಮಿ ಜೊತೆ ಕ್ಲೋಸ್ ಡೋರ್ ಮಾತುಕತೆ ನಡೆಸಿದ್ರು. ಮಾಜಿ ಸಚಿವ ಮಾಧುಸ್ವಾಮಿಯ ಮನವೊಲಿಸಿದ ಬಳಿಕ ಮಾತನಾಡಿದ ಬಿಎಸ್ವೈ, ಮಾಧುಸ್ವಾಮಿ ಪಕ್ಷ ಬಿಡಲ್ಲ, ಮುಂದೆ ಮಾಧುಸ್ವಾಮಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿದೆ, ಸೋಮಣ್ಣ ಪರ ಕೆಲಸ ಮಾಡೋದು ಅವರಿಗೆ ಬಿಟ್ಟದ್ದು ಎಂದಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ. ಅವ್ರ ಪಕ್ಷವನ್ನು ಬಿಡೋ ಪ್ರಶ್ನೆ ಇಲ್ಲ. ಮುಂದೆ ಏನು ಅನ್ನೋದನ್ನ ಕುಂತು ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಅವ್ರಿಗೆ ಬಿಟ್ಟದ್ದು, ನಾನು ಯಾವುದೇ ವಿಷಯ ಪ್ರಸ್ತಾಪ ಮಾಡಿಲ್ಲ, ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ. ಸದ್ಯಕ್ಕೆ ಪಕ್ಷ ಬಿಡಲ್ಲ, ವಿ ಸೋಮಣ್ಣ ಬೆಂಬಲಿಸುವ ಬಗ್ಗೆ ಚಿಂತಿಸಿಲ್ಲ ಅಂತ ವಿ ಸೋಮಣ್ಣಗೆ ಮಾಜಿ ಸಚಿವ ಮಾಧುಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಪಾರ್ಟಿ ಬಿಡಲ್ಲ, ಇಲ್ಲೇ ಇರ್ತೀರಾ, ಆದ್ರೆ ಸೋಮಣ್ಣ ಬೆಂಬಲ ಕೊಡೋದಿಲ್ಲ. ಗೊತ್ತಿಲ್ಲ. ಪಾರ್ಟಿ ಬಿಡಲ್ಲ, ಇಲ್ಲೇ ಇರ್ತೀರಾ, ಆದ್ರೆ ಸೋಮಣ್ಣ ಬೆಂಬಲ ಕೊಡೋದಿಲ್ಲ. ಗೊತ್ತಿಲ್ಲ. ಈ ಕ್ಷಣದಲ್ಲಿ ಮಾಧುಸ್ವಾಮಿಯ ಮನವೊಲಿಕೆ ಬಿಜೆಪಿಯವರಿಗೆ ಅನಿವಾರ್ಯವಾಗಿದೆ. ಯಾಕಂದ್ರೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ತಿಪ್ಟೂರು ಮತ್ತು ಗುಬ್ಬಿ ತಾಲೂಕುಗಳಲ್ಲಿ ನಳಂಬ ಲಿಂಗಾಯತ ಸಮುದಾಯದ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಅದೇ ಸಮುದಾಯಕ್ಕೆ ಸೇರಿರುವ ಮಾಧುಸ್ವಾಮಿ ಮನವೊಲಿಸೋದು ಬಹಳ ಮುಖ್ಯ ಆಗಿದೆ. ಬಿಜೆಪಿ ಟಿಕೆಟ್ ಸಿಗದೇ ಇರೋದಕ್ಕೆ ಸಂಸದ ಕರಡಿ ಸಂಗಣ್ಣ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಸಂಸದ ಸಂಗಣ್ಣ ಕರಡಿ ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ನಮಗೊಂದು ಒಳ್ಳೆ ಸಿಗ್ನಲ್ ಬಂದಿದೆ, ಮುಂದಿನ ದಿನಮಾನದಾಗ ನೋಡೋಣ. ಬಹಳಷ್ಟು ಮಂದಿ ಇದ್ದಾರೆ ಬಿಜೆಪಿ ಒಳಗ, ನಮ್ಮ ಜಿಲ್ಲಾದಾಗ ಬಹಳಷ್ಟು ಮಂದಿ ಇದ್ದಾರೆ. ಸಂಗಣ್ಣ ಸಾಹೇಬ್ರ ಅನುಯಾಯಿಗಳು ಇರ್ಬೋದು. ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಬಂಡಾಯವೆದ್ದಿದ್ದಾರೆ. ಮನವೊಲಿಸುವ ವಿಶ್ವಾಸ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಬೊಮ್ಮಾಯಿ ಹೇಳಿದ್ದಾರೆ. ಈಶ್ವರಪ್ಪ ಅವ್ರ ಜೊತೆಗೆ ವರಿಷ್ಠರೇ ಟಚ್ ಅಲ್ಲಿದ್ದಾರೆ, ಖಂಡಿತ ಅವರನ್ನು ಮನವೊಲಿಸೋದಕ್ಕೆ ಯಶಸ್ವಿ ಆಗ್ತಾರೆ ಅಂತ ವಿಶ್ವಾಸ ಇದೆ. ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಂತ ಅವ್ರದ್ದು ಹೆಬ್ಬಯಕೆ ಇದೆ. ಅವ್ರ ಮನವೊಲಿಕೆಯಲ್ಲಿ ನಮ್ಮ ಹೈಕಮಾಂಡ್ ಯಶಸ್ವಿ ಆಗ್ತಿದೆ ಅಂತ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಅಸಮಾಧಾನಗೊಂಡಿದ್ದ ಮಾಧುಸ್ವಾಮಿಯನ್ನ ಮನವೊಲಿಸುವಲ್ಲಿ ಯಡಿಯೂರಪ್ಪ ಸಕ್ಸಸ್ ಆಗಿದ್ದಾರೆ. ಉಳಿದವರ ಅಸಮಾಧಾನ ಅದ್ಯಾವ ಮಟ್ಟಿಗೆ ಶಮನವಾಗುತ್ತೋ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.